ಚಿತ್ತಾಪುರ ತಾಲೂಕಿನ ಆರ್ಎಸ್ಎಸ್ ಪಥಸಂಚಲನ ದೇಶದ ಗಮನ ಸೆಳೆಯಿತು. ಮಣ್ಣಲ್ಲಿ ಬಿದ್ದರೂ ಸಹ ಮೀಸೆ ಮಣ್ಣಾಗಿಲ್ಲ ಅನ್ನುತ್ತಾರೆ ಸಚಿವರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವ್ಯಂಗ್ಯವಾಗಿ ಕಿಡಿಕಾರಿದ ಆಂದೋಲನ ಸ್ವಾಮೀಜಿ. ಕಲಬುರಗಿಯಲ್ಲಿ ಶಿವಸೇನಾ ಕರ್ನಾಟಕದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚಿತ್ತಾಪುರದಲ್ಲಿ ಜರುಗಿದ ಆರ್ಎಸ್ಎಸ್ ಪಥಸಂಚಲನ ದೇಶದ ಗಮನ ಸೆಳೆಯಿತು. ನಾವು ಅನುಮತಿ ಕೊಡಲ್ಲ, ನೀವು ಬಿಡಲ್ಲ ಅಂತ ಹಗ್ಗಜಗ್ಗಾಟ ನಡೆದಿತ್ತು. ಬಳಿಕ ನ್ಯಾಯಾಲಯ ಮೂಲಕ ಪಥಸಂಚಲನಕ್ಕೆ ಅನುಮತಿ ಪಡೆಯಲಾಯಿತು. ಪಥಸಂಚಲನಕ್ಕೆ ಅನುಮತಿ ಸಿಕ್ಕ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ವರಸೆ ಬದಲಾಯಿಸಿದರು. ಜಟ್ಟಿ ಮಣ್ಣಲ್ಲಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ವರಸೆ ಬದಲಾಯಿಸಿದರು. ತಮ್ಮ ಮರ್ಯಾದೆ ಉಳಿಸಿಕೊಳ್ಳಲು ತರಾತುರಿಯಲ್ಲಿ ಕೋರ್ಟ್ ಮುಂದೆ ತಾವು ಪರವಾನಗಿ ಕೊಡುತ್ತೇವೆ ಅಂತ ಪ್ರಸ್ತಾವನೆ ಇಡ್ತಾರೆ. ಆರ್ಎಸ್ಎಸ್ ಗುರುದಕ್ಷಿಣೆ ತೆಗೆದುಕೊಳ್ಳುತ್ತೆ ಅಂತ ಚಿಕ್ಕ ಮಕ್ಕಳ ತರಹ ಅಪಹಾಸ್ಯ ಮಾಡ್ತಿರಲ್ಲ. ನಿಮ್ಮ ನಾಯಕ ರಾಹುಲ್ ಗಾಂಧಿ ಹಡಗಿನಿಂದ ಜಿಗಿಯುತ್ತಾರಲ್ಲ, ರಾಷ್ಟ್ರೀಯ ನಾಯಕ, ಆತನಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅಂತ ಜಿಗಿಯಲ್ಲಿ. ಆದ್ರೆ ಆತನ ಹಿಂದಿರುವವರು ಭದ್ರತಾ ಸಿಬ್ಬಂದಿ ಕೂಡ ನೀರಲ್ಲಿ ಜಿಗಿದ್ರು. ಭದ್ರತಾ ಸಿಬ್ಬಂದಿಯ ವಾಕಿಟಾಕಿ ಗನ್ ನೀರಲ್ಲಿ ನೆನೆದು ಹೋಗಿದೆ. ಖರ್ಗೆಯವರೇ ದರೋಡೆಕೋರರು. ಆರ್ಎಸ್ಎಸ್ನವರು ನೀವು ಇಟ್ಟುಕೊಂಡಿರಲ್ಲ. ಚಾವಲ್ ಚೋರ್ ದರೋಡೆಕೋರರನ್ನು ಪಿಡಬ್ಲ್ಯೂಡಿ ಇಇ ಬಳ್ಳಾರಿಯಲ್ಲಿ ಲೋಕಾಯುಕ್ತ ದಾಳಿ ಮಾಡಿ ಕೋಟ್ಯಾಂತರ ಆಸ್ತಿ ವಶಪಡಿಸಿಕೊಂಡಿದೆ. ಆ ವ್ಯಕ್ತಿ ದರೋಡೆಕೋರ. ಗತ್ತರಗಿ ದೇವಸ್ಥಾನದ ಹುಂಡಿ ಒಡೆದ ಗಲ್ಲಾಚೋರ್ ನಿಮ್ಮ ಪರ್ಸನಲ್ ಸೆಕ್ರೆಟರಿ. ದರೋಡೆಕೋರ ದಿಕ್ಕುಗಳಲ್ಲಿ ದರೋಡೆಕೋರರನ್ನು ಇಟ್ಟುಕೊಂಡು ಆಡಳಿತ ನಡೆಸ್ತೀರಿ. ಖರ್ಗೆವರೇ 2.5 ವರ್ಷದಿಂದ ಕೆಕೆಆರ್ಡಿಬಿ ಅಕ್ರಮದ ಬಗ್ಗೆ ತನಿಖೆ ಮಾಡಿಸ್ತಿದ್ದೀರಿ. 6ನೇ ಗ್ಯಾರಂಟಿಯ ಭಾಗ್ಯವಂತರು ಯಾರಾದ್ರೂ ಇದ್ರೆ ಅವರು ಸುಪಾರಿ ಸೇನೆಯವರೇ. ಚಿತ್ತಾಪುರ ದಂಡಗುಂಡ ಬಸವಣ್ಣ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಬೆಂಗಳೂರು ಸಿಎಂ ಸೂಚಿಸಿದ್ರು. ಕಲಬುರಗಿ ಸಿಎಂ ಬಿಡ್ತಿಲ್ಲ ಎಂದು ಅಪಹಾಸ್ಯ ಮಾಡಿದರು. ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಶಿವಸೇನಾ ಪಕ್ಷ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಅವರು ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾಲಿಂಗಣ್ಣ ಬಾಗಲಕೋಟೆ ವಿಶೇಷವಾಗಿ ಅವರು ಇವತ್ತು ಆಗಮಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ತಮಗೆಲ್ಲ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಹು ನಿರೀಕ್ಷಿತ ಚಿತ್ತಾಪುರಿನ ಆರ್ಎಸ್ಎಸ್ ಪಥಸಂಚಲನ. ಈ ವಿಷಯ ಇಡೀ ರಾಜ್ಯ ಅಲ್ಲದೇ ದೇಶವೂ ಕೂಡ ದೇಶದ ಗಮನ ಕೂಡ ಸೆಳೆದಿತ್ತು. ನಾವು ಕೊಡಲ್ಲ, ನೀವು ಬಿಡಲ್ಲ ಅನ್ನುವಂತಹ ಪರಿಸ್ಥಿತಿ, ಹಗ್ಗ ಜಗ್ಗಾಟ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮೆಟ್ಟಿಲನ್ನ ಏರಿತ್ತು. ನ್ಯಾಯಾಲಯ ಎರಡೂ ಪಕ್ಷದ ವಾದವನ್ನು ಆಲಿಸಿ ಕಳೆದ 16ನೇ ತಾರೀಕು ಚಿತ್ತಾಪುರ್ನಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೊಡ್ತು. ಆದರೆ ಪಥಸಂಚಲನ ನಡೆಸಬಾರದು ಅನ್ನುವಂತಹ ಚಾಲೆಂಜ್ ಅನ್ನು ತೊಟ್ಟಂತಹ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಯಾವಾಗ ತಮ್ಮ ಬೇಳೆ ಬೇಲಿಲ್ವೋ ಕೋರ್ಟ್ ಪಥಸಂಚಲನಕ್ಕೆ ಹಸಿರು ನಿಶಾನೆ ನೀಡಿತೋ ಈ ಮಂತ್ರಿಗಳ ವರಸೆ ಬದಲಾಯಿತು. ಜಟ್ಟಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವ ರೀತಿಯಲ್ಲಿ ಇವರ ವರ್ತನೆ ಪ್ರಾರಂಭ ಆಯಿತು. ನಾವೇ ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದು. ನಾವು ಹೇಳಿದ ಮಾರ್ಗದಲ್ಲೇ ಪಥಸಂಚಲನ ಹೋಗ್ಬೇಕಾಯ್ತು. ನಾವು 300 ಜನಕ್ಕೆ ಹೇಳಿದ್ವಿ, ಹಾಗೇ ಆಯಿತು ಅಂತ ಹೇಳಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನಾವೇ ಕೊಟ್ಟಿದ್ದೀವಿ ಪರವಾನಗಿ ಅಂತ. ನಾನು ನ್ಯಾಯಾಲಯದ ನಡೆದಂತಹ ಘಟನೆಗಳನ್ನು ವಕೀಲರ ಮುಖಾಂತರ ತಿಳ್ಕೊಂಡಾಗ ಗೊತ್ತಾಯಿತು, ನ್ಯಾಯಾಧೀಶರು ಸರ್ಕಾರಕ್ಕೆ ಹೇಳಿದ್ರಂತೆ, ನೀವು ಕೊಡ್ತಿರೋ ಪರವಾನಗಿ ಅಥವಾ ನಾವು ಕೊಳ್ಳೋ. ಆವಾಗ
ಅಕಸ್ಮಾತ್ ಕೋರ್ಟ್ ಪರವಾನಿಗೆ ಕೊಟ್ಟು ಅಂದರೆ ನಾವು ಬೇಡ ಕೊಡಬೇಡಿ ಅಂತ ಹೇಳಿದಾಗಲೂ ಕೂಡ ಕೋರ್ಟ್ ಪರವಾನಿಗೆ ಕೊಟ್ಟರೆ ನಮಗೆ ಸರ್ಕಾರಕ್ಕೆ ಮುಖಭಂಗ, ಜಿಲ್ಲಾಡಳಿತಕ್ಕೆ ಅವಮಾನ ಆಗುತ್ತೆ ಅಂತ ಹೇಳಿ ತಮ್ಮ ಮರ್ಯಾದೆ ಉಳಿಸೋದಕ್ಕೋಸ್ಕರ ತರಾತುರಿಯಲ್ಲಿ ಪರವಾನಿಗೆ ನಾವು ಕಂಡೀಷನ್ ಹಾಕಿ ಕೊಡ್ತಾ ಇದ್ದೀವಿ ಅಂತ ಕೋರ್ಟ್ ಎದುರುಗಡೆ ಆ ಪ್ರಸ್ತಾವನೆಯನ್ನು ಇಡ್ತಾರೆ. ಇಷ್ಟೆಲ್ಲ ಆದಾಗಿಯೂ ಕೂಡ ಜಂಬ ಬಚ್ಚೋದು ಬಿಡಲಿಲ್ಲ. ಸಂಡೇ ಎಂದಾದರೂ ಪತ್ರಿಕಾಗೋಷ್ಠಿ ನಡೆಸಿದ್ದು ನಾವು ನೋಡೇ ಇಲ್ಲ. ಮಹಾಮಂತ್ರಿಗಳು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಪತ್ರಿಕಾಗೋಷ್ಠಿ ಕರೆದು ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡುವುದರ ಜೊತೆಗೆ RSS ಲೆಕ್ಕ ಕೊಡ್ತಾ ಇಲ್ಲ. ಅವರ ವಿಡಿಯೋ ನೀವು ನೋಡಿರ್ಬೋದು. RSS ಗುರುದಕ್ಷಿಣೆ ತಗೊಳುತ್ತೆ ಅಂತ ಹೇಳಿ ಈ ರೀತಿ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಗುರುದಕ್ಷಿಣೆ. ಏನ್ರಿ ಮಂತ್ರಿಗಳಾಗಿ ಈ ವರ್ತನೆ ನಿಮ್ಮದು? ಈ ರೀತಿ ಅಸಹ್ಯವಾಗಿ ಗುರುದಕ್ಷಿಣ ಬಗ್ಗೆ ಅಪಹಾಸ್ಯ ಮಾಡ್ತಿರಲ್ಲ, ಸಣ್ಣ ಮಕ್ಕಳ ಥರ. ನಿಮ್ಮ ನಾಯಕರು ರಾಹುಲ್ ಗಾಂಧಿ ಬಿಹಾರ್ ಎಲೆಕ್ಷನ್ಗೆ ಹೋಗಿ ಹಡಗಿನಿಂದ ಹಳ್ಳಕ್ಕೆ ಜಿಗಿತಾರೆ ದಡಮ್ ಅಂತೇಳಿ. ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್. ರಾಷ್ಟ್ರೀಯ ನಾಯಕರು ಪುಣ್ಯಾತ್ಮ ಜಿಗಿದಿದ್ದಾರೆ, ಅದು ಮುಳುಗಲಿ ತೇಲಿ ಪರವಾಗಿಲ್ಲ. ಅವರ ಹಿಂದ್ಗಡೆ ಇರುವಂತಹ ರಕ್ಷಣಾ ಅಧಿಕಾರಿಗಳು, ರಕ್ಷಣಾ ಸಿಬ್ಬಂದಿಗಳು ಏನು ಮಾಡಬೇಕು? ನಮ್ಮ ನೇತಾರು ಜಿಗಿದಿದ್ದಾರೆ ಅಂತ ಹೇಳಿ ಹಡಗಿನಲ್ಲಿ ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಅವರು ದಡಮ್ ಅಂತ ಹಳ್ಳಕ್ಕೆ ಜಿಗಿದ್ಬಿಟ್ರು. ಅವ್ರ ಹತ್ರ ವಾಕಿ ಟಾಕಿ ಇತ್ತು, ಅದು ನೀರು ಪಾಲಾಯಿತು. ಅವ್ರ ಹತ್ರ ವೆಪನ್ಸ್ ಇತ್ತು, ಅದು ಕೂಡ ನೀರು ಪಾಲಾಯಿತು. ನೀವು ನೋಡಿದರೆ ಹೀಗೆ ಮಾಡ್ತೀರಿ, ಗುರುದಕ್ಷಿಣೆ ಅಂತ. ಎಲ್ಲಿಗೆ ಬಂತ್ರಿ ನಿಮ್ಮ ಸ್ಥಿತಿ? ಅದನ್ನ ಬಿಟ್ಟು ನಿಮಗೆಲ್ಲ ಪ್ರಶ್ನೆ ಮಾಡಿದ್ರು. ಬಹುಶಃ ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿರಲ್ಲ. ಆ್ಯಕ್ಚುಲಿ ನಿಮ್ಗಿಂತಲೂ ಕಡಿಮೆ ದೇವಸ್ಥಾನಕ್ಕೆ ಹೋಗೋನು ನಾನು. ಕುಲಕರ್ಣಿ ಅವರೇ, ದೇವಸ್ಥಾನದಲ್ಲಿ ಏನಿಟ್ಟಿರ್ತಾರೆ? ಹುಂಡಿ ಇಟ್ಟಿರ್ತಾರೆ. ಹುಂಡಿಗೆ ಏನಿರುತ್ತೆ? ಬೀಗ ಇರುತ್ತೆ. ಬೀಗ ಯಾರು ಹೊಡಿತಾರೆ? AC ಬರಬೇಕು, ತಹಸೀಲ್ದಾರ್ ಬರಬೇಕು, ಬೀಗ ಹೊಡೆದು ಲೆಕ್ಕ ತೋರಿಸ್ತಾರೆ. ಮತ್ತು ದೇವಸ್ಥಾನದ ಹುಂಡಿಯ ಲೆಕ್ಕವನ್ನು ನೀವು ಸರ್ಕಾರಕ್ಕೆ ಕೊಡ್ತೀರಿ. ಮತ್ತೆ ಇಂಗ್ಲೀಷ್ನಾಗ ಏನೇನೋ ಹೇಳಿದ್ರು, ಅಸೆಸ್ ಅಂತ ಹೇಳಿ ಲೆಕ್ಕ ಕೊಡ್ತೀರಿ. ನೀವು RSSನವ್ರು ಯಾಕೆ ಲೆಕ್ಕ ಕೊಡೋದಿಲ್ಲ? ಪ್ರಶ್ನೆ ಮಾಡ್ತೀರಿ. ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ದಂಡಗುಂಡ ಬಸವಣ್ಣನ ದೇವಸ್ಥಾನ ಮುಜರಾಯಿ ವ್ಯಾಪ್ತಿಯೊಳಗಡೆ ಬರುತ್ತೆ. ಆ ದೇವಸ್ಥಾನದ ಹುಂಡಿ ಹೊಡೆಯೋಕ್ಕೆ ನಿಮ್ಮ AC ಹೋಗಿದಾರ? ನಿಮ್ಮ ತಹಸೀಲ್ದಾರ್ ಹೋಗಿದಾರ? ಅಥವಾ ನಿಮ್ಮ DC? ಇವ್ರು ಯಾರೂ ಹೋಗದೇ ಇದ್ರೂ ಕೂಡ ಅಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಬಾಲ ಹುಡುಗರು ಅವರು ಹುಂಡಿ ಹೊಡಿತಾರೆ. ಅವ್ರು ಯಾರಿಗೆ ಲೆಕ್ಕ ತೊಟ್ಟಿದ್ದಾರೆ ಹೇಳಿ? ಇದು ಮುಜರಾಯಿ ವ್ಯಾಪ್ತಿಯಲ್ಲಿ ಹೋದ ನಂತರ ಇಲ್ಲಿಯವರೆಗೆ ಅಲ್ಲಿಯ ಲೆಕ್ಕಪತ್ರಗಳ ಬಗ್ಗೆ, ಆಡಿಟ್ ವರದಿಗಳ ಬಗ್ಗೆ ನಾವು ಪ್ರಶ್ನೆ ಹಾಕಿದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಬರೀತಾರೆ. ತಹಸೀಲ್ದಾರ್ ಹೇಳ್ತಾರೆ, ಆ ದೇವಸ್ಥಾನದ
ವ್ಯವಹಾರಗಳನ್ನು ಆ ದೇವಸ್ಥಾನದ ಟ್ರಸ್ಟ್ನವ್ರು ನೋಡ್ತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಆಡಿಟ್ ರಿಪೋರ್ಟ್ಗಳು ಇಲ್ಲ, ಯಾವುದೇ ಹಣಕಾಸಿನ ವ್ಯವಹಾರದ ದಾಖಲೆಗಳು ನಮ್ಮಲ್ಲಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ. ಖರ್ಗೆ ಅವರೇ, ದರೋಡೆಕೋರರು ಯಾರು? RSSನವರ? ಸರ್, ನಾವು ಹಾಕಿದ್ದು 25/8ಕ್ಕೆ 2 ಲೆಟರ್ ಹಾಕಿದ್ವಿ. ಜಿಲ್ಲಾಧಿಕಾರಿಗಳು 28/8ಕ್ಕೆ AC ವರ್ಗಾವಣೆ ಮಾಡ್ತಾರೆ, ತಹಸೀಲ್ದಾರ್ಗೆ ವರ್ಗಾವಣೆ ಮಾಡ್ತಾರೆ ಚಿತ್ತಾಪುರಕ್ಕೆ. ಈ ಚಿತ್ತಾಪುರದ ಮಹಾನ್ ಭ್ರಷ್ಟ, ಕಡು ಭ್ರಷ್ಟ ತಹಸೀಲ್ದಾರ್ ನಾಗಯ್ಯ ಇವ್ರು ಹೇಳ್ತಾರೆ, ನಮ್ಮಲ್ಲಿ ಯಾವ ಲೆಕ್ಕ ಇಲ್ಲ, ಪಾತ್ರ ಇಲ್ಲ, ನಮ್ಮಲ್ಲಿ ಉಸ್ಕಿನ ಲೆಕ್ಕ ಒಂದೇ ಮಂತ್ಲಿ ಬರೋದು. ಹಾಗಂತ ಹೇಳಿ ಕೈ ತೊಳಿತಾರೆ. ಮೇಲ್ಮನವಿ ಹಾಕಿದ್ದೀವಿ ಸೇಡಂ ತಹಸೀಲ್ದಾರ್ಗೆ, ಅವರು ಕೂಡ ಅವ್ರು ಕೊಟ್ಟಂತಹ ಉತ್ತರನೇ ನಮ್ಗೆ ಮೊನ್ನೆ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ, ದರೋಡೆಕೋರರು ಯಾರು? RSSನವರ? ನೀವು ಇಟ್ಕೊಂಡಿದ್ದೀರಲ್ಲ ಚಾವಲ್ ಚೋರ್, ಫುಡ್ ಆಫೀಸರ್ ದರೋಡೆಕೋರ, ಕ್ರಿಮಿನಲ್ ಕೇಸ್ ಶಾಪೂರ್ನಲ್ಲಿ ಬುಕ್ ಆಗಿದೆ. ಅಕ್ರಮ ಗೋಡನ್ನಲ್ಲಿರುವಂತಹ ದಾಸ್ತಾನನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ರು ಫುಡ್ ಆಫೀಸರ್ ಭೀಮರಾಯ್. PWD ಡಬಲಿ ಬಳ್ಳಾರಿಯಲ್ಲಿದ್ದಾಗ ಲೋಕಾಯುಕ್ತ ರೇಡ್ ಆಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇವತ್ತು ಲೋಕಾಯುಕ್ತ ವಶಪಡಿಸಿಕೊಂಡಿದೆ. ಆ ವ್ಯಕ್ತಿ ದರೋಡೆಕೋರ. ಕಾರ್ಪೊರೇಷನ್ನಲ್ಲಿ ಚೆಕ್ ಲೂಟಿ ಮಾಡಿದ್ದಾರೆ, ಅವರು ದರೋಡೆಕೋರರು. ಗತ್ತರಗಿ ಭಾಗ್ಯವಂತಿ ದೇವಸ್ಥಾನದ ಹುಂಡಿ ಹೊಡೆದಂತಹ ಗಲ್ಲಾಚೋರ್ ನಿಮ್ಮ ಪರ್ಸನಲ್ ಸೆಕ್ರೆಟರಿ. ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ನೀವು ದರೋಡೆಕೋರರು ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ. ವಿಶ್ವದ ಸುಮಾರು 40 ದೇಶಗಳಲ್ಲಿ RSS ಕಾರ್ಯನಿರ್ವಹಿಸ್ತಾ ಇದೆ, ಅವ್ರನ್ನ ದರೋಡೆಕೋರರು ಅಂತೀರಾ? KKRDB ಹಣ ಹೇಗೆ ದರೋಡೆ ಮಾಡಿದ್ದಾರೆ, ನಾನು ಇನ್ನೊಂದು 15-20 ದಿವಸದಲ್ಲಿ ಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಸ್ವಾಮಿ, 2.5 ವರ್ಷ ಆಯ್ತಲ್ರಿ KKRDB ಇದು ತನಿಖೆ ಮಾಡಿಸ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಸಂಘಟನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಶಂಕ ಊದಿದಿರಿ. ನೀವು ಗೆದ್ದ ತಕ್ಷಣನೇ 6ನೇ ಗ್ಯಾರಂಟಿ ಇವ್ರನ್ನ ಜೈಲಿಗೆ ಕಳಿಸೋದಂತ. ಯಾರಿಗೆ ಕಳಿಸ್ಯಾರೆ ಸರ್ ಹೇಳ್ಬೇಕು? ಒಬ್ಬರಿಗರೆ ಜೈಲಿಗೆ ಕಳಿಸಿದ್ರೆ ಇವರು. 6ನೇ ಗ್ಯಾರಂಟಿ ಭಾಗ್ಯವಂತರು ಯಾರು ಅಂತ ಕೇಳಿದ್ರೆ ಅವರು ಸುಪಾರಿ ಸೇನೆಯವರೇ, ಅವ್ರ ಹಿಂಬಾಲಕರೇ 6ನೇ ಗ್ಯಾರಂಟಿ ಫಲಾನುಭವಿಗಳು. ಮಾಡೋಕ್ಕೆ ಸಾಕಷ್ಟು ಕೆಲಸ ಇದ್ದಾವೆ. BJP ಅವ್ರಿಗೆ ಕೇಳ್ತಾರೆ, BJP ಅವ್ರಿಗೆ ಇದು ಒಂದೇ ಕೆಲಸನಾ ನಿಮಗೆ ಬೇರೆ ಕೆಲಸ ಇಲ್ವಾ ಅಭಿವೃದ್ಧಿ ಮಾಡೋದಕ್ಕೆ, ಅದು ಇದು ಅಂತ ಹೇಳ್ತಾರೆ. ನೀವು ಮಂತ್ರಿಗಳಾಗಿದ್ದೀರಿ, ರೈತರು ಸಂಕಷ್ಟದಲ್ಲಿದ್ದಾರೆ, 2 ತಿಂಗಳಾಯ್ತು ಪರಿಹಾರ ಕೊಡ್ತೀನಿ ಅಂತ ಹೇಳಿ ಇನ್ನೂ ಪರಿಹಾರಕ್ಕೆ ಹಣ ಹಾಕಿಲ್ಲ. ಕೆಲಸಕ್ಕೆ ಬಾರದೇ ಇರುವಂತಹ ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮಷ್ಟು ಚಾಲೆಂಜ್ ಆಗಿ ತೆಗೆದುಕೊಳ್ಳದೇ ಇರುವಂತಹ ನಾಯಕರು RSS ಬಗ್ಗೆ ಯಾರೂ ಇಲ್ಲ. ಯಾವುದೋ ಉಡಾಫೆ ಮೀಟಿಂಗನ್ನು ಮಾಡಿ RSS ಅಲ್ಲಿ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ, ಪಥಸಂಚಲನ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ ದಿಢೀರನ್ನೇ ಕಲಬುರಗಿ ಭೇಟಿ ಕೊಟ್ಟು ನನ್ನೊಂದಿಷ್ಟು ಇದ್ರಾಗ ಇರಲಿ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕುಂತು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ. ಈಗಲಾದರೂ ಕೂಡ ತಾವು RSS ಬಗ್ಗೆ, ಹಿಂದೂ ಸಂಘಟನೆಗಳ ಬಗ್ಗೆ ಅಪಹಾಸ್ಯ ಮಾಡುವುದನ್ನು ಬಿಟ್ಟು ನಿಮಗೇನು ಸರ್ಕಾರ ವಹಿಸಿಕೊಟ್ಟಿದೆಯೋ ಆ ಕಾರ್ಯವನ್ನು ನೀವು ಮಾಡಬೇಕು. ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಮುಖ್ಯಮಂತ್ರಿಗಳು ಮುಜರಾಯಿ ಇಲಾಖೆಗೆ, ಆ ದಂಗುನ್ ಬಸವೇಶ್ವರ ಟ್ರಸ್ಟ್ಗೆ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ. ಬೆಂಗಳೂರು CM ಅವರು ಸೂಚಿಸಿದರೆ ಕಲಬುರಗಿ CM ಅವರು ಅದನ್ನು ಮಾಡಿ ಕೊಡ್ತಾ ಇಲ್ಲ.
ಇದು ಆಡಳಿತ, ಇದು ಇಲ್ಲಿ ಸಂವಿಧಾನ. ಇಲ್ಲಿ ಕೊನೆಯದಾಗಿ RSSಗೆ ಜಯ ಆಗಿದೆ. RSSಗೆ ಕಡಿವಾಣ ಹಾಕಿದವರಿಗೆ ಯಾವ ಕಾರಣಕ್ಕೂ ಕೂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ.